ನಮ್ಮ ಹೆಸರು ರಾಜು ಭೀಮರೆಡ್ಡಿ ಮಾಜ್ನೂರ್ ಅಂತೇಳಿ ನಾವು ಮುದ್ದಾಬಳ್ಳಿ ಗ್ರಾಮಸ್ಥರು. ನಾವು ಈಗ ನಮ್ಮ ಗ್ರಾಮದ ಸರ್ವೆ ನಂಬರಲ್ಲಿ ಮುದ್ದಾಬಳ್ಳಿ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ವಿರುದ್ಧ ತೀವ್ರ ವಿರೋಧ ವ್ಯಕ್ತಪಡಿಸ್ತೀವಿ, ತೀವ್ರವಾಗಿ ಖಂಡಿಸ್ತೀವಿ. ನಾವು ಆಲ್ರೆಡಿ ಇದನ್ನು 2023-24ರಲ್ಲಿ ಖಂಡಿಸ್ತೀವಿ. ಆಮೇಲೆ ಪರಿಸರ ಇಲಾಖೆ ನನ್ನ ಹೆಸರು ಗವಿಸಿದ್ರಗೌಡ ವಿ ಪಾಟೀಲ್ ಅಂತ ಮುದ್ದಾಬಳ್ಳಿ ಗ್ರಾಮಸ್ಥ ಮತ್ತು ರೈತ. ಈ ಹಿಂದಕ್ಕೆ ನಮ್ಮ ಮುದ್ದಾಬಳ್ಳಿ ಗುಣಬಳ್ಳಿ ನಡುವೆ ಸಕ್ಕರೆ ಕಾರ್ಖಾನೆ ಮಾಡ್ಬೇಕಂತಂದು ಹೇಳಿ ಶುಗರ್ ಫ್ಯಾಕ್ಟ್ರಿ ಮುಖ್ಯಮಂತ್ರಿ ಹೋದರು. ಏನು ಶುಗರ್ ಫ್ಯಾಕ್ಟ್ರಿ ಮಾಡೋ ಸಂಬಂಧ ಇಲ್ಲಿ ಹೊಲ ಖರೀದಿ ಮಾಡಿದ್ದಾರೆ. ಹೊಲ ಖರೀದಿ ಮಾಡಬೇಕಾದ್ರೂ ಮಧ್ಯವರ್ತಿಗಳ ದಲ್ಲಾಳಿಗಳಿಂದ ಹೊಲ ಖರೀದಿ ಮಾಡಿ ಅದೇ ರೈತರಿಗೆ ನಾವು ಕಾರ್ಖಾನೆ ಮಾಡ್ತೀವಿ ಅನ್ನೋ ಮಾಹಿತಿನೇ ಇಂಥ ಸಂದರ್ಭದಲ್ಲಿ ಪರಿಸರ ಇಲಾಖೆಯವರು ಒಂದು ಅವಲ ಸಭೆ ನಡೆಸಿದ್ವಿ ವರ್ಷ 2023-24ರಲ್ಲಿ. ಆ ಸಭೆಗೆ ಮುದ್ದಾಬಳ್ಳಿ ಆಮೇಲೆ ಹೊಸಗೊಂಡ್ಬಳ ಹಳೆಗೊಂಡ್ಬಳ ಗ್ರಾಮಸ್ಥರು ಎಲ್ಲರೂ ಬಂದು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಮಾಡಿದ್ರೆ ನಮಗೆ ಹಾನಿ ಆಗುತ್ತೆ, ಬೆಳೆಗೆ ಹಾನಿ ಆಗುತ್ತೆ, ಕೆಲಸ ಬರುತ್ತೋ ಸಾಧ್ಯತೆಗಳಿದೆ ಅಂತೇಳಿ ಪರಿಸರ ಇಲಾಖೆದವರಿಗೆ ಮನವಿ ಮಾಡ್ಕೊಂಡು ಎಲ್ಲ ನಾವು ಅದಕ್ಕೆ ಅರ್ಜಿನೂ ಕೊಟ್ಟಿವಿ. ಅವ್ರಿಗೆ ಯಾವುದೇ ಕಾರಣಕ್ಕೆ ಸಕ್ಕರೆ ಕಾರ್ಖಾನೆ ಆಗಬಾರ್ದು ಅಂತೇಳಿ ಗ್ರಾಮ ಪಂಚಾಯತಿಗೆ ಕೊಟ್ಟಿವಿ, ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ. ಎಲ್ಲರಿಗೆ ಕೊಟ್ಟ ಮೇಲೇನು ಈಗ ಮತ್ತೆ ಫ್ಯಾಕ್ಟ್ರಿ ಆಗುವ ಹಂತದಲ್ಲಿ ಬಂದಿದೆ. ಅದು ಯಾವ ರೀತಿ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಗ್ರಾಮ ಪಂಚಾಯತಿಗೆ NOC ಕೇಳಿದ್ದಾರೆ ಅವರು. ನಾವು ಇನ್ನು ಮುಂದೆ ಹೋಗಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ, ಕೋರ್ಟಿಗೇನೂ ಹೋಗ್ತೀವಿ ನಾವು. ಯಾಕಂದರೆ ಜೀವ ಇದ್ದ ಮೇಲೇ ಜೀವನ ಇಲ್ಲಾಂದ್ರೆ ಜೀವನ ತಗೊಂಡು ಏನು ಮಾಡೋಕ್ಕಾಗೋದಿಲ್ಲ. ನಾವು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಬರ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡ್ತೀವಿ. ಈ ಗ್ರಾಮಸ್ಥರು ಎಲ್ಲ 3 ಗ್ರಾಮಸ್ಥರು ಒಕ್ಕಟ್ಟಾಗಿದ್ದೀವಿ. ಈ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಈ ಕಾರ್ಖಾನೆಯನ್ನು ಹಠಾವು ಮಾಡ್ತೀವಿ.